ಓಂ ಕಾತ್ಯಾಯಿನ್ಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮ ದಿನದ ಒಂದು ಸಮಯಗಳನ್ನು, ದಿನದ ಶುಭ ಸಮಯಗಳನ್ನು, ಆಮೇಲೆ ದಿನವನ್ನು, ಕಾಲವನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು, ಆ ಕಾಲಗಳಲ್ಲಿ ನಾವು ಬ್ರಹ್ಮ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೋಳಿ ಮುಹೂರ್ತ ಅಂತ ಏನು ಕರಿತೀವಿ, ಈ ಕಾಲದಲ್ಲಿ ನಮಗಿರ್ತಕ್ಕಂತಹ 30 ಮುಹೂರ್ತಗಳು. ಒಂದು ದಿನಕ್ಕೆ ನಮಗೆ ಗೊತ್ತಿರೋದು ಕೇವಲ ಬ್ರಹ್ಮ ಮುಹೂರ್ತ, ಅಭಿಜಿನ್ ಮುಹೂರ್ತ ಹಾಗೂ ಗೋಧೋಳಿ ಅಂತೀವಿ. ಆದರೆ 30 ಮುಹೂರ್ತಗಳಿರುತ್ತೆ. ಅದರಲ್ಲಿ ರಾಹು ಕಾಲ ಇರ್ಬೋದು, ದುರ್ಮುಹೂರ್ತ ಇರ್ಬೋದು, ಗೋಧೋಳಿ ಮುಹೂರ್ತ ಇರ್ಬೋದು. ಇವೆಲ್ಲವನ್ನು ಬಿಟ್ಟು ಇವತ್ತಿನ ದಿವಸ ಬ್ರಹ್ಮ ಮುಹೂರ್ತದ ಮಹತ್ವ ಏನು? ಬ್ರಹ್ಮ ಅಂದ್ರೇ ಸೃಷ್ಟಿಕರ್ತ, ಸ್ಥಿತಿಕರ್ತ ಯಾರು? ವಿಷ್ಣು. ಲಯಕಾರಕ ಯಾರು? ಶಿವ. ಹಾಗಾಗಿ ಈ ತ್ರಿಮೂರ್ತಿಗಳಲ್ಲಿ ಪ್ರಥಮ ಮುಹೂರ್ತವನ್ನು ನಾವು ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಡಿವೈನ್ ಹವರ್, ಆಸ್ಪಿಷಿಯಸ್ ಅವರ್, ಡಿವೈನ್ ಹವರ್ ಅಂತೂ ಕೂಡ ನಾವು ಕರಿತೀವಿ. ಈ ಬ್ರಹ್ಮ ಮುಹೂರ್ತ ನಮಗೀಗಾಗಲೇ ಗೊತ್ತಿರೋ ಹಾಗೆ ಪ್ರತಿದಿನ 30 ಮುಹೂರ್ತಗಳಲ್ಲಿ ವಿಶೇಷವಾದ ಮುಹೂರ್ತ ಅಂದರೆ ಬ್ರಹ್ಮ ಮುಹೂರ್ತ. ಆ ಬ್ರಹ್ಮ ಮುಹೂರ್ತ ನಮಗೆ ಪ್ರತಿದಿನ ನಮಗೆ ಸಿಗ್ತಕ್ಕಂಥದ್ದು 48 ನಿಮಿಷಗಳು. ಕೇವಲ 48 ನಿಮಿಷಗಳನ್ನು ಬ್ರಹ್ಮ ಮುಹೂರ್ತ ಅಂತೀವಿ. ಅದೂ ಕೂಡ ಬೆಳಗಿನ ಜಾವ 4ರಿಂದ 5:30 ಮಧ್ಯೆ ಬರ್ತಕ್ಕಂಥ 4ರಿಂದ 5 ಮುಹೂರ್ತರ ಮಧ್ಯೆ 48 ನಿಮಿಷ ಸಿಗುತ್ತೆ. ಅದಕ್ಕೆ ನಾವು ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ. ಇದರ ವಿಶೇಷ ಏನು? ಇದರ ಮಹತ್ವ ಏನು? ನಾವು ತ್ರೇತಾಯುಗ, ಕೃತಯುಗ, ತ್ರೇತಾಯುಗ, ಹಾಗೆ ನಾವು ತ್ರೇತಾಯುಗ, ನಾವು ದ್ವಾಪರ ಯುಗ, ಈ ಯುಗಗಳಲ್ಲಿ ನಾವು ನೋಡೋಕ್ಕೆ ಹೋದಾಗ ನಮಗೆ ಕಲಿಯುಗ, ಈ ಯುಗಗಳಲ್ಲಿ ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಈ ಮುಹೂರ್ತಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇದೆ. ಯಾಕೆ? ಈ ಸಮಯದಲ್ಲಿ ಮಾಡ್ತಕ್ಕಂಥ ತಪಸ್ಸು, ಈ ಸಮಯದಲ್ಲಿ ಮಾಡ್ತಕ್ಕಂಥ ಜಪ, ಈ ಸಮಯದಲ್ಲಿ ಮಾಡ್ತಕ್ಕಂಥ ದಾನ, ಈ ಸಮಯದಲ್ಲಿ ಮಾಡ್ತಕ್ಕಂಥ ಒಂದು ಪೂಜೆ ಪುನಸ್ಕಾರ, ಯಜ್ಞ ಯಾಗಾದಿಗಳು, ಇವೆಲ್ಲವನ್ನು ಗಮನಿಸಿದ್ರೆ ಅವು ಫಲವನ್ನು, ಪೂರ್ಣ ಫಲ ಕೊಡುತ್ತೆ. ಈಗ ನಾವು ಮನೆಯಲ್ಲಿ ಎಲ್ಲೋ ಪೂಜೆ ಮಾಡ್ತೀವಿ, ಅದು ಎಷ್ಟರ ಮಟ್ಟಿಗೆ ಫಲ ಅಂತಕ್ಕಂಥದ್ದು ನಮಗೆ ಅಕೌಂಟ್ಗೆ ಹೋಗುತ್ತೆ, ಅಂದರೆ ದೇವರ ಲೆಕ್ಕಕ್ಕೆ ಹೋಗುತ್ತೆ. ಕೆಲವರು ಸುಮ್ಮನೆ ಮಾತಾಡ್ತಾ ಏನೋ ಪೂಜೆ ಮಾಡ್ತಾರೆ, ಅದು ಕೂಡ ಅಕೌಂಟ್ಗೆ ಹೋಗುತ್ತೆ. ಭಕ್ತಿಯಿಂದ ಮಾಡ್ತಾರೆ, ಅದು ಕೂಡ ನಮ್ಮ ಅಕೌಂಟ್ಗೆ ಹೋಗುತ್ತೆ. ಆದರೆ ಈ ಬ್ರಹ್ಮ ಮುಹೂರ್ತದಲ್ಲಿ ಏನೇ ಮಾಡಿದ್ರೂ ಪೂರ್ಣ ಫಲ ಸಿಗತ್ತೆ. 100ಕ್ಕೆ 100% ಸಿಗ್ತಕ್ಕಂಥ ಫಲ ಕೂಡ ಇದಾಗಿರುತ್ತೆ. ಇದು ಪ್ರಾರಂಭಿಕ ಮುಹೂರ್ತ, ಅಂದರೆ ಬೆಳಗಿನ ಜಾವ 4ರಿಂದ 5:30 ಒಳಗಡೆ. ಅದಕ್ಕೆ ಮಕ್ಕಳನ್ನೆಲ್ಲ ಎಬ್ಬಿಸಿ ಅಲ್ಲಿ ಓದಿಸಿದ್ದೆ ಆದರೆ ಅವರು ಮನಃಪಟಲದಲ್ಲಿ ಅದು ಶಾಶ್ವತವಾಗಿರುತ್ತೆ. ಅದು ಶಾಶ್ವತವಾಗಿ ಮನಃಪಟಲದಲ್ಲಿರುತ್ತೆ. ಕೇವಲ ಮಕ್ಕಳೇ ಅಂತ ಹೇಳಲ್ಲ, ನಮ್ಮ ವ್ಯವಹಾರಗಳಾಗ್ಬೋದು, ಅಥವಾ ಜಪ ಆಗ್ಬೋದು, ಮಾನಸಿಕ ನೆಮ್ಮದಿಗಾಗ್ಬೋದು, ದಿನ ಎಲ್ಲ ನಮ್ಮ ಮನಸ್ಸು ಜಂಜಾಟದಲ್ಲಿರುತ್ತೆ. ಆ ಸಮಯದಲ್ಲಿ ಸ್ವಲ್ಪ ಜಪ ಮಾಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಇದಕ್ಕೆ ಉದಾಹರಣೆ ಅಂದರೆ ಭಾರತದ ಹೆಸರಾಂತ ದೇವಾಲಯಗಳಲ್ಲಿ ಬ್ರಹ್ಮ ಮುಹೂರ್ತದಲ್ಲಿಯೇ ಪೂಜೆಗಳು ಮಾಡ್ತಾರೆ. ಇದಕ್ಕೆ ಬಹು ವಿಶೇಷವಾಗಿ ಹತ್ತಿರದ ಉದಾಹರಣೆ ಅಂದರೆ ತಿರುಪತಿ ತಿಮ್ಮಪ್ಪನಿಗೆ, ತಿರುಪತಿ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮೀಜಿಗೆ ನಾವು ಸುಪ್ರಭಾತ ಸೇವೆಯೊಂದಿಗೆ ಕೌಸಲ್ಯ ಸುಪ್ರಜಾರಾಮ ಅಂತ ಪ್ರಾರಂಭ ಮಾಡೋ ಮುಖೇನ ಆ ಭಗವಂತನಿಗೆ ನಾವು ತಕ್ಷಣ ಅಲ್ಲಿ ಮಾಡ್ತಕ್ಕಂಥ ಪೂಜೆ ಕೂಡ ಇರುತ್ತೆ. ಯಾಕೆಂದರೆ ಇದನ್ನು ನಾವು ಬ್ರಹ್ಮ ಮುಹೂರ್ತ, ಅರುಣೋದಯ ಕಾಲ. ಯಾಕೆಂದರೆ ಸೂರ್ಯನಿಗೆ ಅರುಣ ಸಾರಥಿ, ಅದನ್ನೇ ಅರುಣೋದಯ, ಅರುಣನೆದ್ದು ಸಾರಥಿಯನ್ನು ಕಟ್ಟಿ ಸೂರ್ಯನನ್ನು ಕರ್ಕೊಂಡು ಹೋಗೋದಕ್ಕೆ, ಅಂದರೆ ಆ ಸಮಯ ಏನಿದೆ ಆ ಸೂರ್ಯ ಭಗವಾನರು ಅರುಣನಿಗೆ ಒಳೆದಂಥದ್ದು. ಹಾಗಾಗಿ ಈ ಒಂದು ಎಲ್ಲ ವಿಧಗಳಲ್ಲೂ ಶುಭ ಕಾಲ ಅಂದರೆ ಅದು ಬ್ರಹ್ಮ ಮುಹೂರ್ತದ ಕಾಲ ಆಗಿರುತ್ತೆ. ರೈತರಿಗೆ, ವಿದ್ಯಾರ್ಥಿಗಳಿಗೆ, ಉದ್ಯೋಗಸ್ಥರಿಗೆ, ಮಹಿಳೆಯರು ಎದ್ದು ಆ ಸಮಯದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ ಒಳ್ಳೆಯ ಮನಸ್ಸಿನಿಂದ ಅಥವಾ ಶುಚಿರ್ಭೂತರಾಗಿ ಪ್ರಾರ್ಥನೆ ಅಥವಾ ಹೊಸ್ತಿಲು ಪೂಜೆ ಇರ್ಬೋದು, ಮನೆ ಮುಂದೆ ನೀರು ಹಾಕ್ತಕ್ಕಂಥದ್ದು, ರಂಗೋಲಿಯನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ದೇವತಾ ಲಹರಿಗಳು ಆ ಮನೆಯನ್ನು ಪ್ರವೇಶ ಕೂಡ ಮಾಡುತ್ತೆ. ಯಾರ ಮನೆಯೇ ಬ್ರಹ್ಮ ಮುಹೂರ್ತದಲ್ಲಿ ತೆರೆದು ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗಿರ್ತಾರೋ ಅವರಿಗೆ ಭಗವಂತನ ಪೂರ್ಣ ಕೃಪೆ ಕೂಡ ಸಿಗುತ್ತೆ. ಋಷಿ ಮುನಿಗಳು ಕೂಡ ಈ ಸಮಯವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಅವರು ಕೂಡ ಶಾಶ್ವತವಾಗಿ ಈ ಒಂದು ಜಗತ್ತಲ್ಲಿ ಇದ್ಬಿಟ್ರು. ಆಧ್ಯಾತ್ಮಿಕ ವಿಷಯಗಳಿಗೂ ತುಂಬ ಒಳ್ಳೆಯದಾಗತ್ತೆ, ಆಲೋಚನೆಗಳು ಚೆನ್ನಾಗಿರುತ್ತೆ. ಹಾಗಾಗಿ ಗೃಹ ಪ್ರವೇಶ ಇರ್ಬೋದು, ಮದುವೆ ಇರ್ಬೋದು, ವಿವಾಹ ಇರ್ಬೋದು, ಶುಭ ಕಾರ್ಯಗಳಿರ್ಬೋದು, ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಕ್ಷೇತ್ರ ದರ್ಶನ, ಕ್ಷೇತ್ರಜ್ಞಾನ ದರ್ಶನ, ಏಕನೇ ಉರುಳು ಸೇವೆ ಇರ್ಬೋದು, ಭಕ್ತಿಯ ಸೇವೆ ಇರ್ಬೋದು, ಎಲ್ಲವೂ ಕೂಡ ಈ ಸಮಯದಲ್ಲಿ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸಂಕಲ್ಪಗಳು ಈಡೇರುತ್ತೆ ಅಂತ ಹೇಳ್ತಾ ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.